ನಾಳೆ ಸೈನ್ಸ್ ಎಕ್ಸಾಮ್ ಇದೆ. ಓಕೆ, ಸೈನ್ಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಓಕೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್, ಯಾವ ಥರ ಕ್ವಶನ್ ಬರ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ಥರ ಬರುತ್ತಂತ ನೋಡೋಣ. ಓಕೆ, ಈಗ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ. ದ ಮೆಟಲ್ ಯೂಸ್ಡ್ ಇನ್ ದ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್. ಓಕೆ, ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ ಓಕೆ ಎಲೆಕ್ಟ್ರಿಕ್ ಬಲ್ಬ್ ಫಿಲಮೆಂಟ್ ಅಲ್ಲಿ ಓಕೆ ಅದು ಯಾವ ಮೆಟಲ್ ಇಂದ ಮಾಡಿದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಅದು ಮ್ಯಾಂಗ್ನೀಸ, ಟಂಗ್ಸ್ಟನ, ನಿಕಲ, ಕ್ರೋಮಿಯಮ. ಸೊ ಆನ್ಸರ್ ಏನು? ಟಂಗ್ಸ್ಟನ್. ಓಕೆ, ನಿಮಗೆ ಬಲ್ಬ್ ಫಿಲಮೆಂಟ್ ಬಂದು ಟಂಗ್ಸ್ಟನ್ ಇಂದ ಮಾಡಿರ್ತಾರೆ. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ. ಎ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆ, ಸೊ ಇಲ್ಲಿ ನೋಡ್ರಿ, ಇದು ಎ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ರಿಯೋಸ್ಟಾಟ್ ಅಂತ ಕರಿತೀವಿ. ಯಾಕಂದ್ರೆ ಈಗ ನೋಡ್ರಿ, ವೋಲ್ಟ್ ಮೀಟರ್ ಏನು ಲೈಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡುತ್ತೆ, ಆ ಮೀಟರ್ ಕರೆಂಟ್ ನ ಮೆಜರ್ ಮಾಡುತ್ತೆ, ಗ್ಯಾಲೋಮೀಟರ್ ಕರೆಂಟ್ ನ ಮೆಜರ್ ಮಾಡುತ್ತೆ. ಆಮೇಲೆ ಇದು ಗ್ಯಾಲೋಮೀಟರ್ ಡೈರೆಕ್ಷನ್ ಆಫ್ ಕರೆಂಟ್ ಕೂಡ ತೋರಿಸುತ್ತೆ. ಓಕೆ, ಆ ಮೀಟರ್ ಗ್ಯಾಲೋಮೀಟರ್ ಡಿಫರೆನ್ಸ್ ಏನು? ಇದು ಲೈಕ್ ಗ್ಯಾಲೋಮೀಟರ್ ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸುತ್ತೆ, ಆಮೇಲೆ ಲೈಕ್ ಕರೆಂಟ್ ಕೂಡ ಮೆಜರ್ ಮಾಡುತ್ತೆ. ಇದು ಆ ಮೀಟರ್ ಬಂದು ಬರೀ ಕರೆಂಟ್ ಒಂದೇ ಮೆಜರ್ ಮಾಡುತ್ತೆ. ಸೊ ರಿಯೋಸ್ಟಾಟ್ ಬಂದು ಏನ್ ಮಾಡುತ್ತೆ? ಇಟ್ ಇಸ್ ದ ಡಿವೈಸ್ ಯೂಸ್ ಟು ಚೇಂಜ್ ದ ರೆಸಿಸ್ಟೆನ್ಸ್. ಓಕೆ, ಅದನ್ನ ರಿಯೋಸ್ಟಾಟ್ ಅಂತ ಕರಿತೀವಿ. ನೆಕ್ಸ್ಟ್, ಓಮ್ ಇಸ್ ದ ಎಸ್ ಐ ಯೂನಿಟ್ ಆಫ್. ಓಮ್ ಬಂದ್ಬಿಟ್ಟು ಯಾರು ಎಸ್ ಐ ಯೂನಿಟ್? ರೆಸಿಸ್ಟೆನ್ಸ್. ಯಾಕಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಸ್ ಐ ಯೂನಿಟ್ ಏನು? ವೋಲ್ಟು. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ಎಲೆಕ್ಟ್ರಿಕ್ ಚಾರ್ಜ್ ಕೂಲಂಬು. ಓಕೆ, ಸೊ ರೆಸಿಸ್ಟೆನ್ಸ್ ಏನು? ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಬಂದು ಓಮ್. ಓಕೆ, ಈಗ fourth question, a compound that reacts with both acid as well as bases to produce salt and water is. ಓಕೆ, ಈಗ ನೋಡ್ರಿ, ಅವ್ನು ಏನ್ ಕೇಳ್ತಾನೆ, ಕಾಂಪೌಂಡು ಆಸಿಡ್ ಜೊತೆನೂ ರಿಯಾಕ್ಟ್ ಆಗ್ಬೇಕು, ಬೇಸ್ ಜೊತೆನೂ ರಿಯಾಕ್ಟ್ ಆಗ್ಬೇಕು ಅಂತ ಕಾಂಪೌಂಡ್ ಯಾವ್ದಂತ ಕೇಳ್ತಾನೆ. ಓಕೆ, ಅದು ಬಂದ್ಬಿಟ್ಟು ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಓಕೆ, ಇಂಥ ಆಕ್ಸೈಡ್ ನ ಏನಂತ ಕರೀತಾರೆ? ಆಂಫೋಟೋರಿಕ್ ಆಕ್ಸೈಡ್. ಓಕೆ, ಅವು ಆಸಿಡ್ ಜೊತೆನೂ ರಿಯಾಕ್ಟ್ ಆಗ್ತವೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗ್ತವೆ. ಇಲ್ಲಿ ಆಪ್ಷನ್ ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಈಗ ಫಿಫ್ತ್ ಕ್ವಶನ್ ನೋಡ್ರಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ಎ ಸಾಲಿನಾಯ್ಡ್ ಆರ್ ಇನ್ ದ ಫಾರ್ಮ್ ಆಫ್ ಎ ಪ್ಯಾರಲಲ್ ಸ್ಟ್ರೇಟ್ ಲೈನ್. ಈಗ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದ್ಬಿಟ್ಟು ಓಕೆ ಸೊಲನೈಡ್ ಅಲ್ಲಿ ಯಾವ ತರ ಇರ್ತಾವಂತೆ? ಪ್ಯಾರಲಲ್ ಆಗಿದಾವಂತೆ. ಓಕೆ, ಸೊ ಪ್ಯಾರಲಲ್ ಆಗಿರೋದ್ರಿಂದ ಅದ್ರ ರೀಸನ್ ಏನಂತ ಕೇಳ್ತಾರೆ. ದ ರೀಸನ್ ಫಾರ್ ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲನೈಡ್ ಈಸ್ ಅಂತ ಕೇಳ್ತಾರೆ. ಒಂದ್ ತಿಳ್ಕೊಂಡ್ಬಿಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಇದಾವಂದ್ರೆ ಅದ್ರ ಅರ್ಥ ಏನು? ಯೂನಿಫಾರ್ಮ್ ಅಂತ ಅರ್ಥ. ಓಕೆ, ಸೊ ಅದು ವೆರಿ ಹೈ ಅಂತಲ್ಲ, ಜೀರೋ ಅಂತಲ್ಲ, ಪ್ರೊಡ್ಯೂಸ್ ಬೈ ಎಲೆಕ್ಟ್ರಿಕ್ ಕರೆಂಟ್ ಅಂತಲ್ಲ, ಅದು ಏನು? ಯೂನಿಫಾರ್ಮ್. ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಸೊಲೈಡ್ ಬಂದ್ಬಿಟ್ಟು ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಅಂದ್ರೆ ನಥಿಂಗ್ ಬಟ್ ಏನು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ಯೂನಿಫಾರ್ಮ್ ಇದೆ ಅಂತ ಅರ್ಥ. ಓಕೆನಾ? ಸಿಕ್ಸ್ತ್ ಕ್ವಶನ್, ಆನ್ ಎಲೆಕ್ಟ್ರಿಕ್ ಲ್ಯಾಂಪ್ ಹೂಸ್ ರೆಸಿಸ್ಟೆನ್ಸ್ ಈಸ್ 30 ಓಮ್ ಅಂಡ್ ಎ ಕಂಡಕ್ಟರ್ ಆಫ್ 6 ಓಮ್. ನೋಡ್ರಿ, ಎಲೆಕ್ಟ್ರಿಕ್ ಲ್ಯಾಂಪ್ ಇದೆ, ಅದ್ರ ರೆಸಿಸ್ಟೆನ್ಸ್ ಎಷ್ಟು? 30 ಓಮ್ ಇದೆ. ಓಕೆ, ಆಮೇಲೆ ಕಂಡಕ್ಟರ್ದು ಓಕೆ ಎಷ್ಟಿದೆ? 6 ಓಮ್ ಇದೆ. ಸೊ ನಾನೇನು ಬರಿತೀನಿ? R1 ಬಂದು 6 ಓಮು, R2 ಬಂದ್ಬಿಟ್ಟು 30 ಓಮ್ ಅಂತ ಬರಿತೀನಿ. ಓಕೆ, ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇವರಿಬ್ಬರು ಸೀರೀಸ್ ನ ಕನೆಕ್ಟ್ ಮಾಡಿದ್ದಾರೆ ಟು 9 ವೋಲ್ಟ್ ಬ್ಯಾಟ್ರಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 9 ವೋಲ್ಟ್ ಕೊಟ್ಟಿದ್ದಾರೆ. ಓಕೆ, ಈಗ ನಾನೇನು ಕಂಡಿಬೇಕು? ಟೋಟಲ್ ಕರೆಂಟ್ ಕಂಡಿಬೇಕು. ಸೊ ಐ ಕಂಡಿಡಿಬೇಕು. ಓಕೆನಾ? ಈಗ ಐ ಕಂಡಿಡ್ಬೇಕಂದ್ರೆ ನೋಡ್ರಿ, ಓಕೆ ಈ ಸರ್ಕ್ಯೂಟ್ ನ ಸಿಂಪ್ಲಿಫೈ ಮಾಡ್ಬೇಕು ನಾನು ಫಸ್ಟ್. ಓಕೆ, ಈಗ ಏನ್ ಮಾಡೋಣ? ಇವರಿಬ್ರು ಸೀರೀಸ್ ಅಲ್ಲಿ ಇದ್ದಾರ್ತಾನೆ. ಸೀರೀಸ್ ಅಲ್ಲಿ ಇದ್ದಾರೆ ಅಂದ್ರೆ ರೆಸಿಸ್ಟರ್ ಇನ್ ಸೀರೀಸ್ ಫಾರ್ಮ್ಲ ಏನು? RS ಇಸ್ ಈಕ್ವಲ್ ಟು R1 ಪ್ಲಸ್ R2. ಈಗ R1 ಎಷ್ಟಾಯ್ತು? 6 ಪ್ಲಸ್ 30 ಎಷ್ಟಾಗುತ್ತೆ? 36 ಓಮ್ ಆಗುತ್ತೆ. ಓಕೆ, ಇದು ರೆಸಿಸ್ಟರ್ ಇನ್ ಸೀರೀಸ್. ಇದನ್ನ ನಾನು ಸಿಂಪ್ಲಿಫೈ ಮಾಡಿದ್ರೆ ಸರ್ಕ್ಯೂಟ್ನ, ಸೊ ಈಗ ನೋಡ್ರಿ, 2 ರೆಸಿಸ್ಟರ್ ಇಡೋ ಬದಲು ಒಂದೇ ರೆಸಿಸ್ಟರ್ ಇಡ್ಬೋದು. ಎಷ್ಟು ಓಮ್ದು? 36 ಓಮ್ದು ಇಡ್ಬೋದು. ಓಕೆ, ಸೊ ವೋಲ್ಟೇಜ್ ಮಾತ್ರ ಅದೇ ಸೇಮು. ಓಕೆ, ಅದು ಎಷ್ಟಿದೆ? ಅದು 9 ವೋಲ್ಟ್ ಇದೆ. ಈಗ ನಾನು ಕರೆಂಟ್ ಕಂಡಿಡಿಯೋಣ. ಓಕೆ, ಈಗ ನಮಗೆ ಫಾರ್ಮ್ಲ ಏನು ಗೊತ್ತು? V ಇಸ್ ಈಕ್ವಲ್ ಟು IR ಅಂತ ಗೊತ್ತು. ಉಲ್ಟಾ ಬರೆದ್ರೆ IR ಇಸ್ ಈಕ್ವಲ್ ಟು V, I ಇಸ್ ಈಕ್ವಲ್ ಟು V ಇಂಟು R. ಈ ಕಡೆ ಬಂದ್ರೆ ಡಿವೈಡ್ ಬೈ R ಆಯ್ತು. ಓಕೆ, ಈಗ ನೀವು ನೋಡಿದ್ರೆ I ಇಸ್ ಈಕ್ವಲ್ ಟು V ವ್ಯಾಲ್ಯೂ ಎಷ್ಟಿದೆ ನೋಡ್ರಿ? V ವ್ಯಾಲ್ಯೂ ಎಷ್ಟಿದೆ? 9 ಇದೆ. R ವ್ಯಾಲ್ಯೂ ಎಷ್ಟಿದೆ? RS ವ್ಯಾಲ್ಯೂ 36 ಇದೆ. ಓಕೆ, ನಾನು ಈ R ವ್ಯಾಲ್ಯೂ ತಗೋಬೇಕು. ಓಕೆ, ಅವಾಗ ಏನಾಗುತ್ತೆ? ನೀವು ನೋಡಿದ್ರೆ I ಇಸ್ ಈಕ್ವಲ್ ಟು ಏನಾಯ್ತು? 9/36 ಆಯ್ತು. 9 1 ಜಾ 9 4 ಜಾ I ಇಸ್ ಈಕ್ವಲ್ ಟು 1/4. 1/4 ಅಂದ್ರೆ ನಥಿಂಗ್ ಬಟ್ ಏನು? 0.25 ಆಂಪಿಯರ್. ಸೊ ಆಪ್ಷನ್ ಯಾವುದು? ಆಪ್ಷನ್ ಸಿ.
ಓಕೆ, ಈಗ 7th ಕ್ವಶನ್ ನೋಡ್ರಿ. ಆನ್ ಆಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಗಿಂಗ್ ಹೇರ್ ಆಫ್ ಎ ನೆಟಲ್ ಪ್ಲಾಂಟ್. ಒಂದ್ ತಿಳ್ಕೊಳ್ರಿ, ಯಾವಾಗಾದ್ರೂ ಆಸಿಡ್ ಪ್ರೆಸೆಂಟ್ ಇಂದ ಸ್ಟಿಂಗ್ ಅಂತ ಬಂದ್ಬಿಟ್ರೆ ನೀವು ಡೈರೆಕ್ಟ್ ಆಗಿ ಮೆಥನಾಯಿಕ್ ಆಸಿಡ್ ಅಂತ ಟಿಕ್ ಹಾಕ್ಬಿಡಿ. ಓಕೆ, ಆನ್ ಆಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಗ್ ಅಂತ ಅದು ಯಾವ್ದನ್ನ ಬರ್ಲಿಂಗೆ. ಓಕೆ, ಜಸ್ಟ್ ಸ್ಟಿಂಗ್ ಅನ್ನೋ ವರ್ಡ್ ಬಂದ್ಬಿಟ್ರೆ ನೀವು ಮೆಥನಾಯಿಕ್ ಆಸಿಡ್ ಅಂತ ಟಿಕ್ ಹಾಕ್ಬಿಡಿ. ಓಕೆ, ಈಗ 8th ನೋಡ್ರಿ, ಏನ್ ಕೊಟ್ಟಿದ್ದಾನೆ. ಎ ಪಾಟ್ ದಟ್ ಆಸ್ ಗ್ರೋಯಿಂಗ್ seedling is kept in a dark room. A burning candle is placed near it for a few days. The top part of the seedling bend towards the light of burning candle. ಈಗ ನೋಡ್ರಿ, ಅವ್ನು ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಒಂದು ಪಾಟ್ ಇಟ್ಟಿದ್ದಾರೆ. ಓಕೆ, ಅದರಲ್ಲಿ ಏನು ಲೈಕ್ ಸೀಡ್ ಇಟ್ಟಿದ್ದಾರೆ. ಓಕೆನಾ, ಅದು ಪ್ಲಾಂಟ್ ಆಗ್ಬೇಕು, ಸೀಡ್ ಇರೋದು ಪ್ಲಾಂಟ್ ಆಗ್ಬೇಕಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಡಾರ್ಕ್ ರೂಮ್ ಮಾಡ್ಬಿಟ್ಟು ಒಂದು ಕ್ಯಾಂಡಲ್ಗೆ ಲೈಕ್ ಲೈಟಿಂಗ್ ಮಾಡಿದ್ದಾರೆ. ಓಕೆ, ಆ ಕ್ಯಾಂಡಲ್ಗೆ ಕ್ಯಾಂಡಲ್ ಹಚ್ಚಿದ್ದಾರೆ. ಓಕೆ, ಅಲ್ಲಿ ಲೈಟ್ ಇದೆ. ಇದು ಏನ್ ಮಾಡ್ತಿದಲ್ಲ, ಈಗ ಎಕ್ಸಾಂಪಲ್ ನೀವು ತೋರಿದ್ರೆ, ಓಕೆ, ಇದು ಒಂದು ಮನೆ ಇದೆ ಅನ್ಕೊಳ್ಳೋಣ, ಇದು ಡಾರ್ಕ್ ರೂಮ್ ಅನ್ಕೊಳ್ಳೋಣ. ಓಕೆ, ಅವ್ರು ಏನ್ ಮಾಡಿದ್ದಾರೆ, ಓಕೆ, ಒಂದು ಪಾಟ್ ಇಟ್ಬಿಟ್ಟು ಇದರಲ್ಲಿ ಒಂದು ಸೀಡ್ ಇಟ್ಟಿದ್ದಾರೆ. ಓಕೆ, ಅವ್ರು ಇದಿಷ್ಟು ಡಾರ್ಕ್ ಮಾಡಿಬಿಟ್ಟು ಒಂದು ಕ್ಯಾಂಡಲ್ಲು ಇಲ್ಲಿ ಇಟ್ಟಿದ್ದಾರೆ. ಸೊ ಅದು ಏನ್ ಮಾಡ್ತಿದಲ್ಲ, ಈಗ ಸೀಡಿಂಗು ಪ್ಲಾಂಟ್ ಆಗತ್ತಲ್ಲ, ಸೀಡ್ ಇರೋದು ಅದು ಕ್ಯಾಂಡಲ್ ಕಡೆ ಲೈಕ್ ಲೈಟ್ ಇರೋ ಕಡೆ ಮೂವ್ ಆಗ್ತಾ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಟಾಪ್ ಪಾರ್ಟ್ ಆಫ್ ದ ಸೀಡ್ಲಿಂಗ್ ಬೆಂಡ್ ಟುವರ್ಡ್ಸ್ ದ ಲೈಟ್. ಲೈಟ್ ಕಡೆ ಬೆಂಡ್ ಆಗ್ತಿದೆ. ಈ ಪ್ರೊಸೆಸ್ ನ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಓಕೆ, ಲೈಟ್ ಅಂದ್ರೆ ನಥಿಂಗ್ ಬಟ್ ಏನು, ಫೋಟೋ ಅಂತ. ಓಕೆ, ಫೋಟೋ ಅಂದ್ರೆ ನಥಿಂಗ್ ಬಟ್ ಏನು, ಲೈಟು. ಸೊ ಲೈಟ್ ಟುವರ್ಡ್ಸ್ ಬೆಂಡ್ ಆಗಿರೋದ್ರಿಂದ ಇದನ್ನ ಏನಂತ ಕರಿತೀವಿ, ಫೋಟೋಟ್ರಾಪಿಸಮ್ ಅಂತ ಕರಿತೀವಿ. ಓಕೆನಾ, ಟುವರ್ಡ್ಸ್ ಲೈಟ್ ಅಂದ್ರೆ ನಥಿಂಗ್ ಬಟ್ ಫೋಟೋನ ಏನಂತ ಕರಿತೀವಿ, ಲೈಟ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಇಲ್ಲಿ ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಲೈಟ್ ಅಂದ್ರೆ ಏನು, ಫೋಟೋ ಅಂತ ಗೊತ್ತಾಗ್ಬಿಟ್ರೆ ಫೋಟೋಟ್ರಾಪಿಸಮ್ ಅಂತ ಟಿಕ್ ಹಾಕ್ಬಿಡ್ಬೋದು. ಓಕೆ, ಈಗ ನೆಕ್ಸ್ಟ್ 9th ಕ್ವಶನ್ ನೋಡ್ರಿ. ಪ್ಲಾಂಟ್ಸ್ ಕ್ಯಾನ್ ಗೆಟ್ ರಿಡ್ ಆಫ್ ಎಕ್ಸಸ್ ಆಫ್ ವಾಟರ್ ಬೈ ದಿಸ್ ಪ್ರೊಸೆಸ್. ಓಕೆ, ಪ್ಲಾಂಟ್ಸ್ ಎಕ್ಸಸ್ ವಾಟರ್ನ ರಿಮೂವ್ ಮಾಡೋದು ಯಾವ ಪ್ರೊಸೆಸ್ ಇಂದ ಅಂದ್ರೆ ಅದನ್ನ ಏನಂತ ಕರಿತೀವಿ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಓಕೆ, ಆ ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ ಇಂದ ಎಕ್ಸಸ್ ಆಫ್ ವಾಟರ್ನ ಅದು ರಿಮೂವ್ ಮಾಡುತ್ತೆ. ಓಕೆನಾ. 10th ಕ್ವಶನ್ ಏನ್ ಕೊಟ್ಟಿದೆ ನೋಡ್ರಿ. ದ ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್ಸ್. ಓಕೆ, 2 ನ್ಯೂರಾನ್ ಇದ್ದಾಗ ಅದ್ರ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ನ ಏನಂತ ಕರೀತಾರೆ ಅಂದ್ರೆ ಸೈನಾಪ್ಸ್ ಅಂತ ಕರೀತಾರೆ. ಓಕೆ, 2 ನ್ಯೂರಾನ್ ಇದ್ದಾಗ ಓಕೆ ಅದ್ರ ಮಧ್ಯೆ ಇರೋ ಗ್ಯಾಪ್ ಏನಂತ ಕರೀತಾರೆ, ಸೈನಾಪ್ಸ್ ಅಂತ ಕರೀತಾರೆ. ಈಗ 11th ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ. ದ ಕರೆಕ್ಟ್ ಫಾರ್ಮುಲಾ ದಟ್ ಶೋ ದ ರಿಲೇಶನ್ಶಿಪ್ ಬಿಟ್ವೀನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಇನ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆ, ಈಗ ಅವ್ರು ಏನೇನು ಕೊಟ್ಟಿದ್ದಾರೆ ನೋಡಲಿ, ಪೊಟೆನ್ಷಿಯಲ್ ಡಿಫರೆನ್ಸು, ಎಲೆಕ್ಟ್ರಿಕ್ ಕರೆಂಟು ಮತ್ತೆ ರೆಸಿಸ್ಟೆನ್ಸ್. ನಥಿಂಗ್ ಬಟ್ ಏನು, VIR. ಇವ್ರ ಮಧ್ಯೆ ರಿಲೇಶನ್ಶಿಪ್ ಏನು, ಓಮ್ಸ್ ಲಾ ನಮ್ಗೇನು ಗೊತ್ತು, V is equal to IR. ಓಕೆ, ಈ ಫಾರ್ಮುಲಾ ಗೊತ್ತು. ಬಟ್ ಇಲ್ಲಿ 4ರಲ್ಲಿ ಆ ಫಾರ್ಮುಲಾ ಇಲ್ಲ, ಹೌದಾ. ಈಗ I is equal to ಏನು ಬರುತ್ತೆ ಹೇಳ್ರಿ. ಈಗ ನೀವೇ ತಗೊಂಡ್ರೆ ಇದನ್ನ ಉಲ್ಟಾ ಬರೆದ್ರೆ IR is equal to V. I is equal to ಏನು ಬರಬೇಕು, V/R ಬರಬೇಕು. ಇಂಟು ಆರ್ ಹಾಕೋದ್ರೆ ಡಿವೈಡ್ ಬೈ ಆರ್ ಬರಬೇಕು. ಇಲ್ಲಿ ನೀವು ನೋಡ್ರೆ I V ಬಾರ ಆಯ್ತಾ, ಈ ಆಪ್ಷನ್ ಅಂತ ಅಲ್ಲ. I is equal to VR ಅದು ಕೂಡ ಬರಲ್ಲ, ಈ ಆಪ್ಷನ್ ಅಲ್ಲ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ. ಓಕೆ, V is equal to IR ತಾನೆ. ಈಗ ಬರೀ ಆರ್ ಒಂದೇ ಲೆಫ್ಟ್ ಸೈಡ್ ಹುಡ್ಕೋಣ. IR is equal to V, R is equal to ಏನಾಯ್ತು, V/I ಆಯ್ತು. ಓಕೆ, ಈಗ ನೀವು ನೋಡಿದ್ರೆ V is equal to I ಬಾರ್ ಅಲ್ಲ, I ಬಾರ್ R ಅಲ್ಲ, V is equal to ಏನು, IR. ಸೊ ಇದು ಕೂಡ ಬರಲ್ಲ. ಇನ್ನು ಉಳಿದಿದ್ದೇನು, R is equal to V/I. ಸೊ ಆಪ್ಷನ್ ಬಂದ್ಬಿಟ್ಟು ಡಿ. ಓಕೆನಾ, ಅವ್ರು ನಿಮಗೆ ಡೈರೆಕ್ಟ್ ಕೊಟ್ಟಿಲ್ಲ, ಜಸ್ಟ್ ನಿಮಗೆ ಕನ್ಫ್ಯೂಸ್ ಮಾಡಕ್ ಆ ತರ ಕೊಟ್ಟಿದ್ದಾರೆ. ನೀವು ಜಸ್ಟ್ V is equal to IR ಫಾರ್ಮುಲಾನ ಲೈಕ್ ಲೆಫ್ಟ್ ಸೈಡ್ ಇಟ್ಕೊಂಡು ತಗೊಳ್ರಿ. I ಒಂದೇ ಲೆಫ್ಟ್ ಸೈಡ್ ಇಟ್ಟು ಚೆಕ್ ಮಾಡ್ರಿ, ಆಮೇಲೆ R ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡು ಚೆಕ್ ಮಾಡ್ರಿ. ಅವಾಗ ಯಾವ್ದೋ ಒಂದು ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಈಗ 12th ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ. ಅಬ್ಸರ್ವ್ ದ ಡಯಾಗ್ರಾಮ್. ಓಕೆ, ಈಗ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ, ಅದ್ರಲ್ಲಿ ಏನ್ ಕಂಡಿಡ್ಬೇಕು, ದ ಮ್ಯಾಗ್ನೆಟಿಕ್ ಪೋಲ್ಸ್ ರೆಪ್ರೆಸೆಂಟೆಡ್ ಬೈ P and Q ರೆಸ್ಪೆಕ್ಟಿವ್ಲಿ ಆರ್. ಈ P ಮತ್ತೆ Q ಯಾವ ಪೋಲ್ ಅಂತ ಕೇಳ್ತಾರೆ. ಓಕೆ, ಈಗ ನಿಮಗೇನು ಬೇಸಿಕ್ ಗೊತ್ತಿರ್ಬೇಕಂದ್ರೆ ನೋಡ್ರಿ, ಒಂದು ಮ್ಯಾಗ್ನೆಟ್ ಇದ್ರೆ ಓಕೆ, ಔಟ್ಸೈಡ್ ದ ಮ್ಯಾಗ್ನೆಟ್ ಫೀಲ್ಡ್ ಎಲ್ಲಿಗೆ ಹೋಗುತ್ತೆ, ನಾರ್ತ್ ಟು ಸೌತ್. ಅವಾಗೇನು ನಾರ್ತ್ ಇಂದ ಸೌತಿಗೆ ಹೋಗುತ್ತೆ, ಇದು ನಾರ್ತ್ ಆಗುತ್ತೆ, ಸೌತ್ ಆಗುತ್ತೆ. ಇಲ್ಲಿ ನೀವು ನೋಡ್ರಿ ನಾರ್ತ್ ಇಂದ ಸೌತಿಗೆ ಹೋಗ್ತಿದೆ ತಾನೆ. ಇಲ್ಲಿ ನೋಡಿ ಆರೋ ಮಾರ್ಕ್ ಹಿಂಗ್ ಕೊಟ್ಟಿದ್ದಾನೆ, ಅಂದ್ರೆ ಈ ಕಡೆ ಹೋಗ್ತಿದೆ ಅಂದ್ರೆ ಇದು ನಾರ್ತ್ ಆಯ್ತು. ನಾರ್ತ್ ಇಂದ ಸೌತಿಗೆ ಹೋಗುತ್ತಂದ್ರೆ ಓಕೆ, P ಬಂದ್ಬಿಟ್ಟು ಸೌತ್ ಅಂತ ಗೊತ್ತಾಯ್ತು. ಇಲ್ಲಿ ಕೂಡ ನೋಡ್ರಿ ಹಿಂಗ್ ಬಂದ್ಬಿಟ್ಟು ಆರೋ ಮಾರ್ಕ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಹಿಂಗ್ ಬರ್ತಾ ಇದೆ. ಸೊ ಅವಾಗ ಇದು ನಾರ್ತ್ ಆಯ್ತು, ಇದೇನಾಯ್ತು, ಇದು ಸೌತ್ ಆಯ್ತು. ಸೊ PQ ಬಂದ್ಬಿಟ್ಟು ಏನು, ಇಬ್ರು ಸೌತ್. ಎಲ್ಲಿದೆ ಆಪ್ಷನ್ ಎ, ಇಬ್ರು ಬಂದ್ಬಿಟ್ಟು ಸೌತ್. ಈಗ 13th
ಇನ್ ಪ್ಲಾಂಟ್ಸ್ ದ ಮೇಜರ್ ಫಂಕ್ಷನ್ ಆಫ್ xylem ಈಸ್, xylem ಫಂಕ್ಷನ್ ಏನು? ಇಟ್ ಇಸ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್. ಓಕೆ, ಸೊ xylem ಬಂದ್ಬಿಟ್ಟು ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಫ್ಲೋಯಮ್ ಬಂದ್ಬಿಟ್ಟು ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ?